ಮುಸಲ್ಮಾನರು ರಸ್ತೆ ಮೇಲೆ ನಮಾಜ್ ಮಾಡುವಂಥ ವಿಷಯ ಬಂದಾಗ ಕಣ್ಮುಚ್ಕೊಳ್ಳುವ ಕಾಂಗ್ರೆಸ್ಸು ಹಿಂದೂಗಳ ಕೈಯಲ್ಲಿ ದಂಡ ನೋಡಿದ ತಕ್ಷಣ ಎತ್ಕೊಳ್ಳೋದು ಯಾಕೆ, ಬಾಯ್ ಬಡ್ಕೊಳ್ಳೋದು ಯಾಕೆ, ಸೆನ್ಸೇಷನಲ್ ಕ್ರಿಯೇಟ್ ಮಾಡೋದು ಯಾಕೆ ಅಂತ. ಒಂದು, ಅವರಿಗೆ ಹಿಂದೂಗಳ ಒಗ್ಗಟ್ಟು ಸಹಿಸ್ಕೊಳ್ಳಿಕ್ಕಾಗ್ತಿಲ್ಲ. ಹಿಂದೂಗಳು ಯಾವಾಗ ಒಗ್ಗಟ್ಟಾಗಿ ಕಾಣ್ತಾರೋ ಆಗೆಲ್ಲವೂ ಅವರುಗಳಿಗೆ ಅಧಿಕಾರ ಕಳೆದುಕೊಳ್ಳುವಂಥ ಭಯ. ಹೀಗಾಗಿ ಹಿಂದೂಗಳನ್ನು ಡಿವೈಡ್ ಮಾಡ್ತಾ ಇರಬೇಕು. ಲಿಂಗಾಯತರು ಮತ್ತು ವೀರಶೈವರು ಎಷ್ಟು ವರ್ಷಗಳಿಂದ ಒಂದೇ ಆಗಿದ್ದಾರೆ, ಈಗ ಯಾಕೆ ಬೇರೆ ಆದರು? ಯಾರಿದು ಕುಮ್ಮಕ್ಕು ಕೊಟ್ಟರು? ಆಯ್ತಪ್ಪ, ಇದಕ್ಕೆ ಕುಮ್ಮಕ್ಕು ಇಂಥವ್ರು ಕೊಡ್ತಾ ಇದ್ದಾರೆ, ಸ್ವತಃ ಮುಖ್ಯಮಂತ್ರಿಗಳೇ ಮುಂದೆ ನಿಂತ್ಕೊಂಡು ಈ ಕೆಲಸ ಮಾಡ್ತಾ ಇದ್ದಾರೆ ಅಂತ ಕಾಡಸಿದ್ದೇಶ್ವರ ಸ್ವಾಮಿಗಳು ಹೇಳಿದ್ದಕ್ಕೆ ಅವ್ರಿಗೆ ಕೊಟ್ಟಂತ ಉಡುಗೊರೆ ಏನು? ಕಾಡಸಿದ್ದೇಶ್ವರ ಸ್ವಾಮಿಗಳಿಗೆ ಬಿಜಾಪುರಕ್ಕೆ ಎಂಟ್ರಿ ಇಲ್ಲ ಅನ್ಲಾಯ್ತು. ಅವ್ರಿಗೆ ಅಧಿಕೃತವಾಗಿ ಆರ್ಡರ್ ಕೊಡಲಾಗಿದೆ, ಇವತ್ತೇ ಪ್ರಾಬಬ್ಲಿ ಸಿಕ್ಕಿರಬೇಕು ಅವರಿಗೆ, ನಿಮಗೆ ಬಿಜಾಪುರಕ್ಕೆ ಎಂಟ್ರಿ ಕೊಡೋದಿಲ್ಲ. ವಾಟ್ ಡಸ್ ಇಟ್ ಮೀನ್? ಒಬ್ಬ ಸ್ವಾಮೀಜಿಗೆ ಎಂಟ್ರಿ ಕೊಡೋದಿಲ್ಲ ಅಂತ ಹೇಳಿದರೆ ಮುಖ್ಯಮಂತ್ರಿಗಳ ವಿರುದ್ಧ ಹೇಳಿರುವಂತಹ ಒಂದು ಮಾತನ್ನು ಸಹಿಸಿಕೊಳ್ಳಿಕ್ಕೆ ಆಗೋದಿಲ್ವಾ ನಿಮಗೆ? ಯಾಕೆ ಅಂತಂದ್ರೆ ನಿಮಗೆ ಜಾತಿಗಳಲ್ಲಿ ಹಿಂದೂಗಳನ್ನ ಜಾತಿಗಳಲ್ಲಿ ಹೊಡಿಬೇಕು ಅಂತಿದೆ, ಮುಸಲ್ಮಾನರನ್ನ ಒಗ್ಗೂಡಿಸಬೇಕು ಅಂತಿದೆ. ನೀವು ಜಾತಿ ಗಣತಿಗೆ ಹೋದ್ರೆ ಹಿಂದೂಗಳಲ್ಲಿರುವಂತಹ ಎಲ್ಲ ಜಾತಿಗಳನ್ನ ಪಟ್ಟಿ ಮಾಡ್ತಾರೆ, ಮುಸಲ್ಮಾನರು ಮಾತ್ರ ಒಂದು ಯಾಕೆ ಹಾಕ್ತಾರೆ?